ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಕೋಕೋನಟ್ ದೋಸೆ ಮಾಡ್ತಾ ಇದ್ದೇನೆ. ತೆಂಗಿನಕಾಯಿದು ದೋಸೆ ಮಾಡ್ತಾ ಇದ್ದೇನೆ. ತುಂಬ ರುಚಿಯಾಗಿ ಬರ್ತದೆ. ಇದು ಮಾಡೋದು ತುಂಬ ಸುಲಭ, ಯಾರಿಗೂ ಕೂಡ ಮಾಡ್ಬೋದು. ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು. ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ವಿಡಿಯೋವನ್ನು ನೋಡಿ ಕಮೆಂಟ್ ಮಾಡಿ. ಕೆಲವರು ಕಮೆಂಟ್ ಹಾಕ್ತಾರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರುವುದಿಲ್ಲ. ಅದಕ್ಕಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದಂತ ನೋಡುವ. ನಾನು ಅಕ್ಕಿಯನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಒಂದು 3-4 ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೇನೆ. ಇದು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ನಾನು. ನೋಡಿ, ಒಂದೂವರೆ ಕಪ್ಪಿನಷ್ಟು ಅಕ್ಕಿ ಉಂಟು ಇದರಲ್ಲಿ. 1.5 ಕಪ್ಪಿನಷ್ಟು ಅಕ್ಕಿಯನ್ನು ನೆನೆಸಿ ಇಟ್ಟಿದ್ದೇನೆ ನಾನು. ಒಂದು 3-4 ಗಂಟೆ ಆದರೂ ಸೋಕ್ ಮಾಡಿ ಇಡಬೇಕು ಅಕ್ಕಿಯನ್ನು. ಬೆಳ್ತಿಗೆ ಅಕ್ಕಿ ನೋಡಿ, ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿಯನ್ನು 1.5 ಕಪ್ ಅಕ್ಕಿ, 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ತೆಂಗಿನಕಾಯಿ ಹಾಕೋದ್ರಿಂದ ಒಳ್ಳೆ ರುಚಿ ಆಗ್ತದೆ. ತೆಂಗಿನಕಾಯಿ ದೋಸೆ ಅಂತ ಹೇಳಿದ ಮೇಲೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನೋಡಿ, ಇದು ಬಾಯ್ಲ್ಡ್ ರೈಸ್ ಹಾಕ್ತಾ ಇದ್ದೇನೆ ನಾನು. ಬೇಯಿಸಿರುವ ಅನ್ನವನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 4 ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ನೋಡಿ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ನೀರು ನೋಡಿ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ತುಂಬ ಇದು ಮಾಡಬಾರ್ದು, ಹಿಟ್ಟು ತುಂಬ ತೆಳ್ಳಗಾಗಬಾರ್ದು, ಸ್ವಲ್ಪ ದಪ್ಪದಲ್ಲೇ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ಹಿಟ್ಟು ಮಾಡಿಕೊಂಡು ಇಟ್ಟಿದ್ದೇನೆ ನಾನು. ನೀವು ಇನ್ಸ್ಟೆಂಟಾಗಿ ಮಾಡೋದಾದರೆ ನಿಮಗೆ ಇದು ಹಾಕ್ಬೋದು, ಈನೋ ಹಾಕಿ ಮಾಡ್ಬೋದು ಇನ್ಸ್ಟೆಂಟಾಗಿ. ನೋಡಿ, ನಾನು ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಸೋಡಾ ಕೂಡ ಹಾಕ್ಕೊಂಡೆ, ಅಡಿಗೆ ಸೋಡಾ ಕೂಡ ಹಾಕ್ಕೊಂಡು ಒಂದು 2 ಗಂಟೆಗಳ ಕಾಲ ಇಡ್ತಾ ಇದ್ದೇನೆ. ನೀವು ಇನ್ಸ್ಟೆಂಟಾಗಿ ಮಾಡೋದಾದರೆ ನಿಮಗೆ ಇದು ಹಾಕ್ಬೋದು, ಈನೋ ಹಾಕಿದರೆ ಇನ್ಸ್ಟೆಂಟಾಗಿ ಮಾಡ್ಬೋದು, ತುಂಬ ಒಳ್ಳೆಯದಾಗ್ತದೆ. ನಾನು ಅಡಿಗೆ ಸೋಡಾ ಹಾಕಿ ಒಂದು 2 ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇಟ್ಟಿದ್ದೇನೆ. ಈನೋ ಹಾಕದೆ ಕೂಡ ಮಾಡ್ಬೋದು, ಸೋಡಾ ಏನೋ ಹಾಕದೆ ಕೂಡ ಮಾಡ್ಬೋದು. ಓವರ್ನೈಟ್ ಹೀಗೆ ಇಟ್ಟರೆ, ಒಂದು 8 ಗಂಟೆಗಳ ಕಾಲ ಇಟ್ಟರೆ, ಈನೋ ಹಾಕದೆ ಕೂಡ ಮಾಡಿದರೂ ತುಂಬ ಒಳ್ಳೆಯದಾಗ್ತದೆ. ನಾನು ಬೇಗ ತೋರಿಸಲಿಕ್ಕೆ ಬೇಕಾಗಿ ಸೋಡಾ ಹಾಕಿ ಮಾಡ್ತಾ ಇದ್ದೇನೆ. ನೋಡಿ, ಈಗ ದೋಸೆ ನೋಡಿ ಈ ಥರ ಹುಯ್ಬೇಕು, ಸ್ವಲ್ಪ ದಪ್ಪದಲ್ಲೇ ಹುಯ್ಬೇಕು, ತುಂಬ ತೆಳ್ಳಗೆ ಮಾಡಬೇಡಿ. ಸೆಟ್ ದೋಸೆ ಎಲ್ಲ ಮಾಡ್ತೀರಲ್ಲ, ಅದೇ ಥರ ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಕಣ್ಣಾಗಿ ತುಂಬ ಚೆನ್ನಾಗಿ ಬರ್ತದೆ, ಜೇನುಗೂಡಿನ ಥರ. ಸೈಡಿಂದ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿದರೆ ಆಯಿತು. ತುಂಬ ರುಚಿಯಾಗಿ ಬರ್ತದೆ ಫ್ರೆಂಡ್ಸ್. ಇದು ತೆಂಗಿನಕಾಯಿದು ದೋಸೆ. ತೆಂಗಿನಕಾಯಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ತುಂಬ ರುಚಿ ಆಗ್ತದೆ. ಬಾಯ್ಲ್ಡ್ ರೈಸ್ ಹಾಕಬೇಕು, ಸ್ವಲ್ಪ ಬಾಯ್ಲ್ಡ್ ರೈಸ್ ಹಾಕೋದ್ರಿಂದ ಒಳ್ಳೆ ಸಾಫ್ಟಾಗಿ ಬರ್ತದೆ ದೋಸೆ. ಒಂದು 3-4 ಚಮಚದಷ್ಟು ಬಾಯ್ಲ್ಡ್ ರೈಸ್ ಹಾಕ್ಕೊಂಡಿದ್ದೇನೆ ನಾನು. ತುಂಬ ಸುಲಭದಲ್ಲಿ ಮಾಡ್ಬೋದು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮತ್ತೊಂದು ದೋಸೆ ಹಾಕ್ತಾ ಇದ್ದೇನೆ ನಾನೀಗ. ನೋಡಿ, 2 ಸೌಟು ಹಿಟ್ಟು ಹಾಕ್ತಾ ಇದ್ದೇನೆ. ನನ್ನದು ಸೌಟು ಸಣ್ಣದಾಗಿರೋದ್ರಿಂದ 2 ಸೌಟು ಹಿಟ್ಟು ಕರೆಕ್ಟ್ ಆಗ್ತದೆ. ಸೆಟ್ ದೋಸೆ ಎಲ್ಲ ಹಾಕ್ತೀವಲ್ಲ, ಅದೇ ಥರ ಹಾಕಬೇಕು. ನೋಡಿ, ಸೈಡಿಂದ ಎಣ್ಣೆ ಹಾಕ್ತಾ ಇದ್ದೇನೆ. ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವು ಇನ್ಸ್ಟೆಂಟಾಗಿ ಮಾಡ್ಬೋದು. ನೋಡಿ, ಕಣ್ಣು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಉಂಟು ನೋಡಿ. ಬೆಳಗಿನ ಹೊತ್ತಿನಲ್ಲಿ ದಿಢೀರಂತ ಮಾಡ್ಬೋದು ನಿಮಗೆ ಈ ಥರ ಕೋಕೋನಟ್ ದೋಸೆ. ತುಂಬ ಟೇಸ್ಟ್ ಆಗ್ತದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ.
ಕಬ್ಬಿಣದ ಕಾವಲಿಯಲ್ಲಿ ಮಾಡಿದರೆ ಇನ್ನೂ ಒಳ್ಳೆಯದಾಗ್ತದೆ, ಇನ್ನೂ ಒಳ್ಳೆಯದು. ನಾನು ನಾನ್ ಸ್ಟಿಕ್ ಕಾವಲಿಯಲ್ಲಿ ಮಾಡ್ತಾ ಇದ್ದೇನೆ. ಕಬ್ಬಿಣದ ಪಾತ್ರೆ ಆದರೆ ಕಬ್ಬಿಣದ ಕಾವಲಿ ಆದರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ತುಂಬ ರುಚಿಯಾಗ್ತದೆ. ತುಪ್ಪ ಬೇಕಿದ್ರೆ ತುಪ್ಪ ಕೂಡ ಹಾಕಿ ಮಾಡ್ಬೋದು, ತುಪ್ಪ ಇಲ್ಲದ್ರೆ ಬೆಣ್ಣೆಯಲ್ಲಿ ಮಾಡ್ಬೋದು. ಇದಕ್ಕೊಂದು ಉದ್ದಿನ ಬೇಳೆದು ಚಟ್ನಿ ಮಾಡಿದ್ದೇನೆ ನಾನು. ಚಟ್ನಿ ಮಾಡೋದು ಹೇಗೆ ಅಂತ ಹೇಳಿ ನಾನು ತೋರಿಸ್ಕೊಟ್ಟಿದ್ದೇನೆ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ. ಉದ್ದಿನ ಬೇಳೆದು ಚಟ್ನಿಗೆ ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್ ಈ ದೋಸೆ, ಕೊಕೊನಟ್ ದೋಸೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು, ಇದೇ ಥರ ನೋಡಿ. ಈಗ ಕೊಕೊನಟ್ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ನೀವು ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ತಿಳಿಸಿ.